ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿಯಲ್ಲಿ ಸತತ 8ನೇ ಬಾರಿಗೆ ಅವರು ಬಜೆಟನ್ನು ಮಂಡನೆ ಮಾಡಿದರು. ಆ ಬಜೆಟ್ ಮಂಡನೆ ಮಾಡಿದಾಗ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮಹಿಳೆಯರಿಗೆ ಆಗಿರಬಹುದು, ರೈತರಿಗೆ, ವೃದ್ಧರಿಗೆ, ನಿರುದ್ಯೋಗಿಗಳಿಗೆ, ಕಾರ್ಮಿಕರಿಗೆ, ಅದೇ ರೀತಿಯಾಗಿ ವಿದ್ಯಾರ್ಥಿಯರಿಗೆ, ಗರ್ಭಿಣಿಯರಿಗೆ ಎಲ್ರಿಗೂ ಕೂಡ ಹೊಸ ಹೊಸ ಯೋಜನೆಗಳನ್ನೇ ತಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಆರೋಗ್ಯದಲ್ಲಿ ಆಗಿರಬಹುದು, ಕೃಷಿಯಲ್ಲಿ ಆಗಿರ್ಬೋದು, ಎಲ್ಲ ರೀತಿಯೊಳಗಡೆ ಅವರದೇ ಆದಂತಹ ಕೊಡುಗೆಗಳನ್ನು ಕೇಂದ್ರ ಸರ್ಕಾರ ನೀಡ್ತಾ ಇರೋ ಅಂಥದ್ದು. ಎಲ್ಲರೂ ಕೂಡ ಅಂದರೆ ಮಾಧ್ಯಮದವರಾಗಿರಲಿ, ಯೂಟ್ಯೂಬ್ ಚಾನಲ್ಗಳಾಗಿರಲಿ ತಿಳಿಸ್ಕೊಡ್ತಿರೋ ಅಂಥದ್ದು ಕೇವಲ ಟ್ಯಾಕ್ಸ್ ಬಗ್ಗೆ, ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ ಅನ್ನೋವಂಥದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ ವಿನಃ ಬೇರೆ ಬೇರೆ ಯೋಜನೆಗಳೆಲ್ಲ ಏನು ತಂದಿದ್ದಾರೆ, ಅದರಿಂದ ನಮಗೆ ಏನೇನೆಲ್ಲ ಉಪಯೋಗ ಅನ್ನೋವಂಥದ್ದು ತಿಳಿಸ್ಕೊಡ್ತಾ ಇಲ್ಲ. ಹಾಗಾಗಿ ನಾನು ಎಲ್ಲ ಯೋಜನೆಗಳು ಅಂತಂದರೆ ನಮಗೆಲ್ಲ ಕೂಡ ಬೆನಿಫಿಟ್ ಆಗುವಂತಹ ಯೋಜನೆಗಳು ಏನೇನು ತಂದಿದ್ದಾರೆ, ಏನೇನೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಕೂಡ ತಿಳಿಸಿ ಕೊಡ್ತೇನೆ. ಹಾಗಾಗಿ ಯಾರು ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ. ಯಾಕೆ ಅಂತಂದರೆ ನಿಮಗೆ ಬೇಕಾಗಿರೋ ಅಂಥದ್ದು ವಿಚಾರ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಯಾವಾಗ ಹೇಳ್ತೀನಿ ಅಂತ. ಬಟ್ ನಿಮಗೂ ಕೂಡ ಯಾವುದಾದ್ರೂ ಒಂದು ಅಪ್ಲಿಕೇಬಲ್ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಕಂಪ್ಲೀಟ್ ಆಗಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಿಗೆ ನಾನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಒಂದು ಆರೋಗ್ಯ ಅಲ್ವಾ, ಆ ಆರೋಗ್ಯದ ಬಗ್ಗೆ ಏನು ತಂದಿದ್ದಾರೆ ಹೊಸ್ದಾಗಿ ಅಂತ ಫಸ್ಟ್ ಹೇಳಿಬಿಡ್ತೇನೆ. ಅದೇನು ಅಂತ ಅಂದರೆ ಜಿಲ್ಲಾ ಕ್ಯಾನ್ಸರ್ ಟೇಕ್ ಕೇರ್ ಸಂಸ್ಥೆಗಳನ್ನು ಅದು ಕೂಡ 200-300 ಜಾಸ್ತಿ ಮಾಡ್ತಾ ಇದ್ದಾರೆ, ತರ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಇವಾಗ ಬಡ ಕುಟುಂಬದಲ್ಲಿ ಇರೋವಂಥವ್ರು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋವಂಥವರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರಲಿ ಇವೆಲ್ಲ ಪಡ್ಕೊಳ್ಳೋ ಅಂಥದ್ದು ತುಂಬ ಕಷ್ಟ ಆಗಿರುತ್ತೆ. ಯಾಕಂದರೆ ಕೈಗೆಟುಕುವಂತಹ ಹಣ ಅನ್ನುವಂಥದ್ದು ಇರೋದಿಲ್ಲ, ಅಲ್ಲಿ ಕೈಗೆಟುಕುವ ರೀತಿಯಲ್ಲಿ ಚಿಕಿತ್ಸೆ ಅನ್ನುವಂಥದ್ದು ಇಲ್ಲ. ಅದಕ್ಕೋಸ್ಕರ ಎಷ್ಟೊಂದು ಜನ ಇನ್ನೂ ಬದುಕುವಂಥವರೇ ಆಗಿದ್ದರೂ ಕೂಡ ಅವರಿಗೆ ಹಣದ ಕೊರತೆಯಿಂದಾಗಿ ಅವರಿನ್ನ ಆಟೋಮೆಟಿಕ್ಕಾಗಿ ಸಾವನ್ನಪ್ಪಬೇಕಾಗತ್ತೆ. ಹಾಗಾಗಿ ಈ ಸಲ ಕ್ಯಾನ್ಸರ್ಗಾಗಿ ಈ ಥರ ತಂದಿದ್ದಾರೆ. ಇದಕ್ಕೂ ಮುಂಚೆಯಿಂದ ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಕಾರ್ಡ್ ಅಂತಲೇ ಇದೆ. ಅದು ಏನು ಅಂತಂದರೆ ಆಯುಷ್ಮಾನ್ ಕಾರ್ಡ್. ಅದನ್ನು ಬಳಸ್ಕೊಳ್ಳಿ. ಯಾಕೆ ಅಂತ ಅಂದರೆ 5 ಲಕ್ಷದವರೆಗೂ ಕೂಡ ಅಂದರೆ PPL ಕಾರ್ಡ್ ಇರುವಂಥವ್ರು 5 ಲಕ್ಷದವರೆಗೂ ಕೂಡ ಅವರು ಚಿಕಿತ್ಸೆಯನ್ನು ಪಡಿಬಹುದು. ಯಾವುದೇ ರೀತಿ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಅದು ಫ್ರೀಯಾಗಿಯೇ ಸಿಗುತ್ತೆ. ಏನಾದರೂ ಆಪ್ರೇಷನ್ ಆದರೂ ಕೂಡ ಫ್ರೀಯಾಗಿಯೇ ಮಾಡಿಕೊಡ್ತಾರೆ. ಮತ್ತು APL ಕಾರ್ಡ್ ಇರುವಂಥವ್ರು 3 ಲಕ್ಷದವರೆಗೂ ಕೂಡ ಉಚಿತವಾಗಿಯೇ ಪಡ್ಕೊಳ್ಬಹುದು. ಹಾಗಾಗಿ ಈ ಎಲ್ಲ ಸೌಲಭ್ಯಗಳು ಏನಿದ್ದಾವೆ ಅವು ನಮ್ಮ ಮನಕ್ಕೆ ಬರಬೇಕು, ನಮಗೂ ಕೂಡ ಗೊತ್ತಿರಬೇಕು. ಯಾವಾಗ ಬೇಕಾಗುತ್ತೋ ಆವಾಗ ಅದನ್ನು ಬಳಸ್ಕೊಳ್ಬಹುದು. ರೈತರಿಗೆ ಯಾವ ಯಾವ ಯೋಜನೆಗಳನ್ನು ತರ್ತಾ ಇದ್ದಾರೆ ಅಂತ ಅಂದರೆ ಪ್ರಧಾನಮಂತ್ರಿ ಧಾನ್ಯ ಯೋಜನೆ ಅನ್ನುವಂಥದ್ದು ತಂತಿದ್ದಾರೆ. ಬಂಪರ್ ಯೋಜನೆ ಅಂತಲೇ ಹೇಳಬಹುದು. ರೈತರಿಗೆಲ್ಲ ಕೂಡ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಏನು ರೈತರು ಇರ್ತಾರೆ ಅಲ್ವಾ, ಅವರಿಗೆ ಎಲ್ಲ ಕೂಡ ಒಂದು ಆತ್ಮನಿರ್ಭರ ಯೋಜನೆ ಅನ್ನುವಂಥದ್ದು ತಂದಿರೋ ಅಂಥದ್ದು. ಮತ್ತು ಈ ಒಂದು ಕಿಸಾನ್ ಕ್ರೆಡಿಟ್ ಸಾಲದ ಮಿತಿ ಅನ್ನುವಂಥದ್ದನ್ನು 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಈ ಮೊದಲಿಗೆ 2 ಲಕ್ಷ ಮಾತ್ರ ಇತ್ತು, ಇವಾಗ 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಅಲ್ಲಿವರೆಗೂ ಸಾಲ ಮಾಡಬಹುದು. ಕೃಷಿ ಭೂಮಿಯಲ್ಲಿ ಏನು ಬೇಕಾಗಿದ್ರೂ ಬೆಳ್ಕೊಳ್ಬಹುದು. ಒಟ್ಟಿನಲ್ಲಿ ಮುಂದೆ ಬರಬೇಕು, ಅವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಈ ಯೋಜನೆಗಳನ್ನು ತಂದಿರೋ ಅಂಥದ್ದು ಕೇಂದ್ರ ಸರ್ಕಾರ. ಯುವಕರಾಗಿರಬಹುದು, ಅಂದರೆ ನಿರುದ್ಯೋಗಿಗಳು ಮತ್ತು ಮಹಿಳೆಯರು, ಅವರೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಏನು ಅಂತ ಅಂದರೆ 5 ಲಕ್ಷದವರೆಗೂ ಕೂಡ ಸಾಲವನ್ನು ಕೊಡ್ತಾ ಇದೆ. ಆ ಒಂದು ಸಾಲದಿಂದ ಅವರು ಯಾವುದೇ ರೀತಿಯಾಗಿ ಬಿಸ್ನೆಸ್ಸನ್ನು ಮಾಡ್ಕೊಳ್ಬಹುದು. ಆದರೆ ನೋಡಿ, ಇದು ಸಬ್ಸಿಡಿಯಲ್ಲಿ ಸಿಗುತ್ತೆ. ಅಂತಂದರೆ ಇವಾಗ 5 ಲಕ್ಷ ಅಂತ ಅಂದರೆ 5 ಲಕ್ಷ ಕೂಡ ವಾಪಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಒಂದು 2 ಲಕ್ಷ ಮಾತ್ರ ಕಟ್ಟೋ ಥರ ಇರ್ಬೋದು, ಇಲ್ಲ 3 ಲಕ್ಷ ಮಾತ್ರ ಕಟ್ಟೋ ಥರ ಇರ್ಬೋದು, ಈ ಥರ. ಬಟ್ ಎಷ್ಟು ಸಬ್ಸಿಡಿ ಅಂತ ಇನ್ನೂ ಹೇಳಿಲ್ಲ. ಆದರೆ ಸಾಲದ ಮಿತಿ ಅನ್ನುವಂಥದ್ದು ಎಷ್ಟು ಅಂತ ಹೇಳಿದ್ದಾರೆ. ಅದಾದ ನಂತರ ಇದು ಯಾರಿಗೆ ಸಾಲ ಸಿಗ್ತಾ ಇದೆ, ಯುವಕರಾಗಿರಬಹುದು ಮತ್ತು ಮಹಿಳೆಯರಾಗಿರಬಹುದು ಅಂತ ಅಂದರೆ
ಕೇವಲ SC ST ಮಹಿಳೆಯರು ಮತ್ತು ಯುವಕರು ನಿರುದ್ಯೋಗಿಗಳೇನಿದ್ದಾರೆ ಅವರಿಗೆ ಈ ಒಂದು ಸಾಲ ಅನ್ನೋ ಅಂಥದ್ದು ಸಿಗ್ತಾ ಇದೆ. ಇನ್ನು ಗರ್ಭಿಣಿಯರಿಗೂ ಕೂಡ ಏನು ಸಿಗ್ತಾ ಇದೆ ಅಂತಂದರೆ ಅವರಿಗೆ ಸ್ಟೇಜಸ್ ಇರುತ್ತೆ. 3 ತಿಂಗಳಿಗೊಮ್ಮೆ ಅಂದರೆ 3 ತಿಂಗಳಿಗೊಮ್ಮೆ 2 ಸಾವಿರ ಇಲ್ಲ 3 ಸಾವಿರ ಈ ರೀತಿಯಾಗಿ ಕೊಡುವಂಥದ್ದು. ಯಾಕೆ ಅಂತಂದರೆ ಮಗುವಿನ ಬೆಳವಣಿಗೆ ಮತ್ತು ಪೌಷ್ಟಿಕತೆ ಅನ್ನುವಂಥದ್ದು ಅದರ ಒಂದು ಕೊರತೆ ಆಗಬಾರ್ದು. ಏನು ಬೇಕೋ ಅದು ತಗೊಂಡು ತಿನ್ನಲಿ, ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಲಿ ಅಂತ ಈ ರೀತಿಯಾಗಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹಣವನ್ನು ಕೊಡ್ತಾ ಇರೋ ಅಂಥದ್ದು. ಇದ್ರ ಬಗ್ಗೆ ನಾನು ಈ ಮೊದಲಿಗೆ ಕೂಡ ತಿಳಿಸ್ಕೊಡ್ತಿದ್ದೆ. ಮಾತೃವಂದನಾ ಯೋಜನೆ ಅನ್ನುವಂಥದ್ದಾಗಿರ್ಬೋದು, ಇಬ್ಬರು ಮಕ್ಕಳಿದ್ರೆ ಯಾವ ಥರ 11,000 ರೂಪಾಯಿ ಬರುತ್ತೆ ಅಂತ. ಸೊ ಆ ಒಂದು ವಿಡಿಯೋನ ಕೂಡ ಚೆಕ್ ಮಾಡಿ ನಿಮ್ಗೇನಾದರೂ ಅವಶ್ಯಕತೆ ಇದ್ದರೆ. ಒಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂಥದ್ದು ಈ ಯೋಜನೆಯ ಮುಖಾಂತರವಾಗಿ 1 ಕೋಟಿಗಿಂತ ಅಧಿಕ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಇದು ಯೂಸ್ಫುಲ್ ಆಗತ್ತೆ ಅಂತಲೇ ಹೇಳಿರೋ ಅಂಥದ್ದು. ಇದು ಈ ಮೊದಲಿಗೆ ಸಿಗ್ತಿತ್ತು. ಯಾರಿಗೆ ಅಂತಂದರೆ ಲೇಬರ್ ಕಾರ್ಡ್ ಯಾರಿಗೆ ಇರ್ತಿತ್ತಲ್ವ ಅವರಿಗೆ 5,000 ಸಿಗ್ತಿತ್ತು. ಪ್ಲಸ್ ಇವಾಗ ಮತ್ತೆ ಮಾಡಿದ್ದಾರೆ ಅಲ್ವ 2,000. ಸೊ 7,000ವರೆಗೂ ಕೂಡ ಅವರಿಗೆ ಸಿಗುತ್ತೆ. ಆದರೆ 2,000 ಅಂತ ನಾನು ಏನು ಹೇಳಿದೆ, ಎಲ್ಲ ಬಡ ಗರ್ಭಿಣಿಯರಿಗೆ ಬಾಣಂತಿಯರಿಗೂ ಕೂಡ ಕೊಡ್ತಾ ಇರೋ ಅಂಥದ್ದು. ಮತ್ತು ಜಲಜೀವನ್ ಯೋಜನೆ ಅನ್ನುವಂಥದ್ದು ಎಲ್ಲ ಇವಾಗ ಪ್ರತಿ ಒಂದು ದೇಶದಲ್ಲಿರುವಂತಹ ಪ್ರತಿ ಮನೆ ಅಂತಂದರೆ ಪ್ರತಿ ರಾಜ್ಯದವ್ರಿಗೂ, ಕೇವಲ ಕರ್ನಾಟಕ ಅಲ್ಲ ಎಲ್ಲ ರಾಜ್ಯದವ್ರಿಗೂ ಕೂಡ, ಪ್ರತಿ ಜಿಲ್ಲೆ ಆಗಿರ್ಬೋದು, ಪ್ರತಿ ತಾಲೂಕು, ಪ್ರತಿ ಗ್ರಾಮ, ಪ್ರತಿ ಮನೆಗೂ ಕೂಡ ನೀರಿನ ನಳವನ್ನು ಹಾಕಿಸ್ತಾ ಇರೋವಂಥದ್ದು. ಎಲ್ರಿಗೂ ಕೂಡ ನೀರು ಸಿಗಲಿ ಅನ್ನುವಂತಹ ಕಾರಣಕ್ಕೆ ಇದನ್ನು ಎಲ್ಲಿವರೆಗೂ ಮಾಡ್ತಾರೆ ಅಂದರೆ 2028ರವರೆಗೂ ಕೂಡ ಈ ಒಂದು ಕೆಲಸಗಳು ನಡೀತಾ ಹೋಗ್ತವೆ. ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಬಾಕಿ ಇದೆ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿರೋ ಅಂಥದ್ದು. ಮತ್ತು ಟ್ಯಾಕ್ಸ್ ಅಂತ ಹೇಳಿದೆ, ಟ್ಯಾಕ್ಸ್ನ ವಿಚಾರಕ್ಕೆ ಬರೋ ಅಂಥದ್ದಾದರೆ 12 ಲಕ್ಷದವರೆಗೂ ಕೂಡ ನೀವೇನಾದರೂ ದುಡಿತಿದ್ದೀರಾ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಅಂತಂದರೆ ತಿಂಗಳಿಗೆ ನೀವು 1 ಲಕ್ಷದವರೆಗೂ ಕೂಡ ನಿಮಗೆ ದುಡಿತಾ ಇದ್ದೀರಾ ಅಂತ ಅಂದರೆ ನೀವೇನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. 12 ಲಕ್ಷ ಆದ ನಂತರ ಟ್ಯಾಕ್ಸ್ ಕಟ್ಟಬೇಕಾಗಿ ಇರುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಆಗಿತ್ತು ಮೇನ್ ಇನ್ನೂ ಏನೇನಿದ್ದಾವೆ ಅದನ್ನು ಇನ್ನೊಂದು ವಿಡಿಯೋದೊಳಗಡೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು, ಇನ್ಫಾರ್ಮೇಟಿವ್, ಉಪಯುಕ್ತ ಅನ್ನಿಸ್ತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂಯಸ್ ಆಗಿ ನಿಮಗೆ ಉಪಯುಕ್ತ ಮಾಹಿತಿಗಳು ಸಿಗ್ತವೆ. ಧನ್ಯವಾದಗಳು.